ಮುದ್ದು ಮುದ್ದಾದ ಸಾಕು ಪ್ರಾಣಿಗಳಿಗೆ ಸಂಬಂಧಿಸಿದ ಉದ್ಯಮ. ಪ್ರಾಣಿ ಸಾಕುವವರೇ ಈ ಉದ್ಯಮಕ್ಕೆ ಗ್ರಾಹಕರು. ನೀವು ಪ್ರಾಣಿ ಪ್ರಿಯರಾಗಿದ್ರೆ ಈ ಉದ್ಯಮ ನಿಮಗೆ ಇನ್ನಷ್ಟು ಆಪ್ತ. ಅದುವೇ ಪೆಟ್ ಶಾಪ್ ಉದ್ಯಮ. ಬದುಕಿಗೊಂದು ಬಿಸ್ನೆಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾವ್ಯ. ಮುದ್ದಾದ ಸಾಕು ಪ್ರಾಣಿಗಳಂದ್ರೆ ಯಾರಿಗೆ ತಾನೇ ಇಷ್ಟವಾಗಲ್ಲ ಹೇಳಿ. ಕೆಲವರಂತೂ ಈ ಪೆಟ್ಗಳನ್ನ ತಮ್ಮ ಮನೆಯ ಸದಸ್ಯನಂತೆ ಪ್ರೀತಿಸ್ತಾರೆ. ಇನ್ನೂ ಕೆಲವರಂತೂ ಮನುಷ್ಯರಿಗಿಂತ ಸಾಕು ಪ್ರಾಣಿಗಳ ಮೇಲೆಯೇ ಜಾಸ್ತಿ ಒಲವನ್ನ ಹೊಂದಿರುತ್ತಾರೆ. ಅವುಗಳ ಲಾಲನೆ ಪಾಲನೆ ಮಾಡುವುದರಲ್ಲಿಯೇ ಖುಷಿ ಕಾಣುತ್ತಾರೆ. ಸೊ ಪೆಟ್ ಕೇರ್ ಹಾಗೂ ಪೆಟ್ ಶಾಪ್ ಇದೇ ಕಾರಣಕ್ಕೆ ಉದ್ಯಮವಾಗಿ ಸ್ಥಾನ ಪಡೆದುಕೊಂಡಿರೋದು. ಸಾಕು ಪ್ರಾಣಿಗಳಿಗೆ ಅಗತ್ಯವಿರುವ ಎಲ್ಲಾ ಐಟಂಗಳು ಒಂದೆಡೆ ಸಿಗುವ ಪೆಟ್ ಶಾಪ್ಗಳನ್ನ ಆರಂಭಿಸಿ ಯಶಸ್ಸು ಪಡೆಯುವುದು ಹೇಗೆ ಅನ್ನೋದನ್ನ ಹೇಳ್ತೀವಿ ಇವತ್ತಿನ ಬದುಕಿಗೊಂದು ಬಿಸ್ನೆಸ್ ನಲ್ಲಿ. ಈ ಉದ್ಯಮದ ಗ್ರಾಹಕರು ಪ್ರಾಣಿ ಪ್ರಿಯರ ಅಗತ್ಯಗಳಲ್ಲಿ ಪೆಟ್ ಕೇರ್ ಶಾಪ್ಗಳು ಕೂಡ ಒಂದು. ಪೆಟ್ಗಳನ್ನ ಲಾಲನೆ ಪಾಲನೆ ಮಾಡೋದ್ರಲ್ಲಿ ಖುಷಿ ಕಾಣುವ ಹಲವು ಜನ ಅವುಗಳಿಗೆ ಅಗತ್ಯವಾಗಿ ಯಾವ ಫುಡ್ಗಳು ಬೇಕಿರುತ್ತದೆಯೋ ಅವುಗಳನ್ನ ನೀಡಿ ಆರೈಕೆ ಮಾಡ್ತಾರೆ. ಫುಡ್ಗಳ ಜೊತೆಗೆ ಸಾಕು ಪ್ರಾಣಿಗಳಿಗೆ ಅಗತ್ಯವಿರುವ ಐಟಂಗಳನ್ನ ಕೂಡ ಪರ್ಚೇಸ್ ಮಾಡ್ತಾರೆ. ಇನ್ನು ನಮ್ಮ ಪೆಟ್ಗಳಿಗೆ ಸಾಮಾನ್ಯವಾಗಿ ಬಳಸುವ ಫುಡ್ಗಳನ್ನ ಹಾಕೋದರ ಜೊತೆಗೆ ಅವುಗಳಿಗಂತಾನೆ ರೆಡಿ ಆಗಿರುವ ಫುಡ್ಗಳನ್ನ ನೀಡುತ್ತಾರೆ. ಪೆಟ್ಗಳಿಗೆ ಸಂಬಂಧಿಸಿರುವ ಬೇರೆ ಬೇರೆ ಫುಡ್, ಪೆಟ್ ಬೆಲ್ಟ್ ಸೇರಿದಂತೆ ವಿವಿಧ ಐಟಂಗಳು ಮಾರುಕಟ್ಟೆಯಲ್ಲಿರುತ್ತವೆ. ಇಂತಹ ಪೆಟ್ ಶಾಪ್ಗಳಿಗೆ ಪ್ರಾಣಿ ಪ್ರಿಯರಿಂದ ಸಹಜವಾಗಿ ಬೇಡಿಕೆ ಕೂಡ ಇರುತ್ತೆ. ದೇಶದಲ್ಲಿ ಸಾಕು ಪ್ರಾಣಿಗಳ ಆಹಾರದ ಈ ವಿಭಾಗವು ಉತ್ತಮ ಆದಾಯವನ್ನ ನೀಡುತ್ತೆ. 2021ರಲ್ಲಿ ಸಾಕು ಪ್ರಾಣಿಗಳ ಆಹಾರೋದ್ಯಮ ಜಾಗತಿಕವಾಗಿ 94.76 ಶತಕೋಟಿ ಮೌಲ್ಯ ಹೊಂದಿತ್ತು. 2022ರಲ್ಲಿ ಈ ಉದ್ಯಮ 99.10 ಶತಕೋಟಿ ಮೌಲ್ಯದಷ್ಟು ಮಾರುಕಟ್ಟೆಯನ್ನ ಹೊಂದಿದೆ. 2030ರ ವೇಳೆಗೆ ಈ ಪ್ರಮಾಣ 139.39 ಶತಕೋಟಿಗೆ ತಲುಪುವ ನಿರೀಕ್ಷೆಯನ್ನ ಹುಟ್ಟುಹಾಕಿದೆ. ಇನ್ನು ಪೆಟ್ ಶಾಪ್ಗಳ ವಿಷಯಕ್ಕೆ ಬಂದ್ರೆ, ದೇಶದಲ್ಲಿ ಈ ಉದ್ಯಮವನ್ನ ನಡೆಸೋರಿಗೆ 40% ಲಾಭವನ್ನ ತಂದುಕೊಡುತ್ತೆ. 2022ರಲ್ಲಿ ದೇಶದಲ್ಲಿ ಪೆಟ್ ಕೇರ್ ಉತ್ಪನ್ನಗಳ ಮಾರುಕಟ್ಟೆಯು ಸುಮಾರು 507.8 ಮಿಲಿಯನ್ನಷ್ಟು ಹೊಂದಿದೆ. ಇದೇ ರೀತಿಯ ಪ್ರಾಣಿ ಪ್ರಿಯರಿಂದ ಬೇಡಿಕೆಯನ್ನ ಪಡೆದುಕೊಳ್ತಾ ಇರುವ ಪೆಟ್ಗಳ ಫುಡ್, ಅವುಗಳಿಗೆ ಸಂಬಂಧಿಸಿರುವ ವಸ್ತುಗಳ ಮಾರಾಟದ ಉದ್ಯಮವನ್ನ ನಡೆಸಿ ಯಶಸ್ಸು ಕಂಡಿದ್ದಾರೆ ಬೆಂಗಳೂರಿನ ಮಧುದಾಸ್. ಪದವೀಧರರಾಗಿರುವ ಮಧುದಾಸ್ ಕಳೆದ 23 ವರ್ಷಗಳಿಂದ ಹರ್ಷಿತ್ ಪೆಟ್ ಶಾಪ್ ಅನ್ನುವ ಬಿಸ್ನೆಸ್ ನಡೆಸ್ತಾ ಇದ್ದಾರೆ. ಕೇವಲ 3,000 ಬಂಡವಾಳದಿಂದ ಉದ್ಯಮ ಆರಂಭಿಸಿದ ಮಧುದಾಸ್ ಇಲ್ಲಿವರೆಗೂ ಯಶಸ್ವಿಯಾಗಿ ಈ ಉದ್ಯಮ ನಡೆಸಿಕೊಂಡು ಬರ್ತಾ ಇದ್ದಾರೆ. ಇನ್ನು ಈ ಶಾಪ್ನ ವಿಶೇಷತೆ ಏನು ಅನ್ನೋದನ್ನ ಮಧುದಾಸ್ ರವರೇ ಹೇಳ್ತಾರೆ.
ಹರ್ಷಿತಾ ಪೆಟ್ ಸ್ಟೋರ್ ಈ ಜಾಗದ ಮಹತ್ವ ಏನು ಅಂದರೆ ಹೆಸರಲ್ಲೇ ಇದೆ ಸರ್. ಹರ್ಷಿತಾ ಅಂದರೆ ಸಂತೋಷ. ಪ್ರತಿಯೊಂದು ನಾಯಿ ಆಗಲಿ ಬೆಕ್ಕಾಗಲಿ ಸಂತೋಷವಾಗಿರ್ಬೇಕು ಅಂದರೆ ಅದಕ್ಕೆ ಬೇಕಾದ ಎಲ್ಲ ತಿಂಡಿ ಪದಾರ್ಥಗಳು A to Z ಎಲ್ಲ ನಮ್ಮಲ್ಲಿ ಸಿಗುತ್ತೆ. ಅದೇ ಒಂದು ಈ ಹರ್ಷಿತಾ ಪೆಟ್ ಸ್ಟೋರ್ ಸ್ಪೆಷಾಲಿಟಿ. ಪೆಟ್ ಶಾಪ್ನಲ್ಲಿ ಕೇವಲ ನಾಯಿ ಮರಿಗಳಿಗೆ ಅಗತ್ಯವಿರುವ ಫುಡ್ಗಳು ಸಿಗುವ ಶಾಪ್ ಮಾತ್ರವಲ್ಲ, ಅದರ ಜೊತೆಗೆ ಸಾಕು ಪ್ರಾಣಿಗಳಿಗಂತಾಲೇ ಬಳಸಲಾಗುವ ಎಲ್ಲಾ ಫುಡ್ ಐಟಂಗಳು ಇಲ್ಲಿ ಸಿಗುತ್ತವೆ. ಜೊತೆಗೆ ಪೆಟ್ ಬೆಲ್ಟ್, ಟಾಯ್ಸ್, ಡ್ರೆಸ್ ಸೇರಿದಂತೆ ಸಾಕಷ್ಟು ಉತ್ಪನ್ನಗಳು ಸಿಗುತ್ತವೆ. ಹರ್ಷಿತ್ ಪೆಟ್ ಸ್ಟೋರ್ನಲ್ಲಿ ಪ್ರಾಣಿಗಳಿಗೆ ಅಗತ್ಯವಿರುವ ಎಲ್ಲಾ ಸಾಮಗ್ರಿಗಳು ಸಿಗುವ ಕಾರಣದಿಂದಲೇ ಈ ಉದ್ಯಮ ಯಶಸ್ಸನ್ನ ಕಂಡಿದೆ. ಹಾಗಿದ್ರೆ ಹರ್ಷಿತ್ ಪೆಟ್ ಸ್ಟೋರ್ನಲ್ಲಿ ಪೆಟ್ಗಳಿಗೆ ಸಂಬಂಧಿಸಿದ ಯಾವುದೆಲ್ಲ ಐಟಂಗಳು ಸಿಗುತ್ತೆ ಅನ್ನೋದನ್ನ ಮಧುದಾಸ್ರವರೇ ಹೇಳ್ತಾರೆ, ಕೇಳಿ. ಸರ್, ನಮ್ಮ ಅಂಗಡಿಲಿ ನಾಯಿ ಚೈನು, ಬೆಲ್ಟು, ಫುಡ್ಡು, ಬಿಸ್ಕೆಟ್ಸು, ಆಕ್ಸೆಸರೀಸು, ನಾಯಿಗೆ ಮುಖವಾಡ, ನಾಯಿದು ಕೋಟು, ಟೀ ಶರ್ಟು, ಬೆಡ್ಡು, ಕೂಂಬು, ಬ್ರಷ್ಷು, ಶ್ಯಾಂಪು ಪ್ರತಿಯೊಂದು ಸಿಗುತ್ತೆ ಸರ್. ಪ್ಲಸ್ ಇನ್ಕ್ಲೂಡಿಂಗ್ ನಾಯಿ ಮರಿಗಳು ನಮ್ಮಲ್ಲಿ ಅವೈಲಬಿಲಿಟಿ ಇರುತ್ತೆ. ನಾವು ಅವ್ರು ಯಾವ ಬ್ರೀಡ್ ಕೇಳ್ತಾರೆ ಆ ಥರ ಬ್ರೀಡು, ಪ್ರಾಪರ್ ಬ್ರೀಡು ನಾವು ತರಿಸ್ಕೊಡ್ತೀವಿ ಕ್ಲೈಂಟ್ಸ್ಗೆ. ಪ್ಲಸ್ ಅದಲ್ಲದೆ ಇದ್ರೂ ಇಲ್ಲಿ ನಮ್ಮಲ್ಲಿ ಒಂದ್ಸಲಿ ಬಂದರೆ ಯಾರೊಬ್ಬರಿಗೆ ಏನು ತಿಳುವಳಿಕೆ ಇಲ್ಲದೆ ಇರೋ ನಾವು ಫಸ್ಟು ನಾವು ಅವ್ರಿಗೆ ತಿಳುವಳಿಕೆ ಮಾಡಿ ಆಮೇಲೆ ಅವರಿಗೆ ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀವಿ. ಕನಿಷ್ಠ ಬಂಡವಾಳ ಸಾಕು ಪ್ರಾಣಿ ಪ್ರಿಯರ ನೆಚ್ಚಿನ ಉದ್ಯಮಕ್ಕೆ. ಏನು ಕಷ್ಟ ಏನಿಲ್ಲ, ಏಕೆಂದರೆ ನಮ್ಮದೆಲ್ಲ ತರಕಾರಿ, ಹಣ್ಣು ತರಕಾರಿಗಳ ಥರ ಅಲ್ಲ, ಪೆರಿಷಬಲ್ ಅಲ್ಲ. ಎಲ್ಲದ್ರ ಮೇಲೂ 18 ತಿಂಗಳಿಂದ 24 ತಿಂಗಳ ತನಕ ಎಕ್ಸ್ಪೈರ್ ಇರುತ್ತೆ. ಸೊ ಎಕ್ಸ್ಪೈರ್ ಆಗೋಕ್ಕೆ ಸಾಧ್ಯನೇ ಇಲ್ಲ, ಸುಲಭವಾಗಿ ಪ್ರಾಡಕ್ಟ್ ಸೇಲ್ ಆಗುತ್ತೆ. ಮೇಯ್ನ್ ಏನು ಅಂದರೆ 9 AM to 9 PM ಡೆಡಿಕೇಟೆಡ್ ಆಗಿರಬೇಕು. ಬಾಗಿಲು ತೆಗೆದು ಕಸ್ಟಮರ್ ಬರಲಿ ಬರದೇ ಇರಲಿ ನಾವು ಕಾಯ್ಕೊಂಡು ಕೂತಿರಬೇಕು.
ಆದ್ರೆ
ನೀವು ಸಣ್ಣ ಮತ್ತು ಮಧ್ಯಮ ಗಾತ್ರದ ಬಿಸ್ನೆಸ್ ಅಲ್ಲಿ ಗೆದ್ದವರಾಗಿದ್ದರೆ ವಿಸ್ತಾರ ನ್ಯೂಸ್ ತಂಡ ಸಂಪರ್ಕಿಸಿ ನಿಮ್ಮ ಯಶಸ್ಸಿನ ಪಯಣವನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಬಹುದು. ವಿಸ್ತಾರ ನ್ಯೂಸ್ ನಂಬರ್ 1, 2 ಮತ್ತು 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, ಬ್ಲಾಕ್ 2 ಮತ್ತು 3, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಮನೆಯಲ್ಲಿ ಅತ್ತಿಂದಿತ್ತ ಸಾಕು ಪ್ರಾಣಿಗಳ ಓಡಾಟ ನೋಡೋದೇ ಚಂದ. ಪ್ರಾಣಿ ಪ್ರಿಯರು ಈ ಪೆಟ್ಗಳಿಗೆ ಮನೆಯ ಸದಸ್ಯನ ಸ್ಥಾನವನ್ನೇ ನೀಡಿರುತ್ತಾರೆ. ಅವುಗಳಿಗೆ ಅಗತ್ಯವಾಗಿ ಬೇಕಾಗುವ ಎಲ್ಲಾ ಐಟಂಗಳನ್ನ ಪರ್ಚೇಸ್ ಮಾಡೋದಕ್ಕೆ ಪೆಟ್ ಶಾಪ್ಗಳತ್ತ ಮುಖ ಮಾಡ್ತಾರೆ. ಹಾಗಾಗಿ ಪೆಟ್ ಶಾಪ್ ಉದ್ಯಮವನ್ನ ನಡೆಸುವವರಿಗೆ ಬಿಸ್ನೆಸ್ ಆಗಲ್ಲ ಅನ್ನೋ ಸಂದರ್ಭ ಬರೋದಿಲ್ಲ. ಪ್ರಾಣಿ ಪ್ರಿಯರಾಗಿದ್ದು ಉದ್ಯಮದ ಫ್ಯಾಷನ್ ಇದ್ರೆ ಎಲ್ಲಾ ಪೆಟ್ ಫುಡ್ ನಿಮ್ಮ ಶಾಪ್ನಲ್ಲಿ ಸಿಕ್ಕರೆ ಈ ಉದ್ಯಮ ನಿಮಗೆ ಉತ್ತಮ ವರಮಾನ ತಂದು ಕೊಡುತ್ತದೆ. ಇದಾಗಿತ್ತು ಇವತ್ತಿನ ಬದುಕಿಗೊಂದು ಬಿಸ್ನೆಸ್. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.